ಒಂದ್ಸರಿ ಗುಡ್ ಮಾರ್ನಿಂಗ್ ಹೇಳದ್ಮೇಲೆ ಅಷ್ಟೇ, ಪುನಃ ಒಬ್ರು ಗುಡ್ ಮಾರ್ನಿಂಗ್ ಅನ್ಬಾರ್ದು. ಅನ್ನ ಸಿಕ್ಬಿಟ್ಟೈತಲ್ಲ, ನಾನು ಅದ್ರಲ್ಲಿ ವಿಷ ಹಾಕಿದ್ದೆ, ಅದು ಸಿಗ್ತದಿಲ್ಲ ಅನ್ನ ಬಂತು. ಸೊ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು. ಅರ್ಶನ ಬರ್ಕೊಂಡಿದ್ಯಾ ಹೆಣ್ಮಕ್ಳು ತರ? ಚಾ ಕುಡಿದ್ರೆ ಫೇಸ್ ಗ್ಲೋ ಆಗುತ್ತೆ ಅಂತಂದ, ಅವಾಗ ಮ್ಯಾಂಗೋ ಜ್ಯೂಸ್ ತೊಗೊಂಡ್ಬಿಟ್ಟವನೆ, ಕುಡಿ ನಿಜವಾಗ್ಲೂ ಸುಟ್ಬಿಟ್ರು. ಇಲ್ಲಿ ನೋಡಿ ತಿಂತಾ ಇದ್ರೆ Attention please, masterpiece. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಬೆಳಗ್ಗೆನೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ. ಅರ್ಲಿ ಮಾರ್ನಿಂಗ್ ಗೈಸ್, ಹೆಂಗಿದೆ ನೋಡಿ. ನಂಗೆ ಈ ವಾತಾವರಣ ಇವೆಲ್ಲ ಸಖತ್ ಇಷ್ಟ ಆಗುತ್ತೆ. ಏನಪ್ಪ ಅಂತಂದರೆ ಹೊರಗಡೆ ಹೋಗ್ತೀವಿ ಎಲ್ಲ ಹೇಳ್ತೀನಿ. ಫಸ್ಟ್ ವರುಣ್ ಮನೆ ಹತ್ರ ಹೋಗೋಣ ಬೇಗ, ಬಿಕಾಸ್ ಲೇಟ್ ಆಯಿತು. ಸೊ ಗೈಸ್ ಹಿಂಗೆ ಒಂದು ತಕ್ಕ ಮಟ್ಟಿಗೆ ರೆಡಿಯಾಗಿದ್ದೀನಿ. ಓಕೆ, ಸೊ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು. ಮನೆಯಲ್ಲಿ ಹೋಗೋಣ. ಅಲ್ಲಿ ಹೋಗಾದ್ಮೇಲೆ ಏನೇನಾಗುತ್ತೆ, ಇವತ್ತೇನೇನು ನಡೆಯುತ್ತೆ ಎಲ್ಲ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಹಾಯ್ ಗೈಸ್, ಸೊ ಇವಾಗ ಬಂದ್ವಿ. ಸೊ ಪಾಪ ಗುಡ್ ಮಾರ್ನಿಂಗ್ ಗೈಸ್ ಅಂತ ಹೇಳೋ. ನಾನು ಅಲ್ಲ ಬೆಳಿಗ್ಗೆ ಹೇಳ್ಬಿಟ್ಟು ಬಂದೀನಿ ಗುಡ್ ಮಾರ್ನಿಂಗ್. ಏನು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬ್ಲಾಗ್ನ? ನೀನು ಹೇಳುವ ಗುಡ್ ಮಾರ್ನಿಂಗ್, ನಾನು ಹೇಳಾಯ್ತು. 11 ಗಂಟೆ ಆಗೋರು ಹೇಳ್ತಾನೆ ಇರಬೇಕು. ಇಲ್ಲ, ಅದು ಅನ್ಎಜುಕೇಟೆಡ್ ಅವ್ರು ಹೇಳ್ತಾರೆ. ಒಂದ್ಸರಿ ಹೇಳಿದ್ರೆ ಒಬ್ರಿಗೆ ಗುಡ್ ಮಾರ್ನಿಂಗ್ ಅಂತ. ಆತರ ಹೇಳೋರು ಯಾರು? ಯಾರು? ಇವಾಗ ಹೇಳ್ತಾರೆ ಅದೇ ಅನ್ಎಜುಕೇಟೆಡ್. ಗೊತ್ತು ನಾನು ಹೇಳಾಯ್ತು, ನಾನು ಅವ್ರಿಗೆ ಹೇಳಾಯ್ತು. ಒಂದ್ಸರಿ ಗುಡ್ ಮಾರ್ನಿಂಗ್ ಹೇಳದ್ಮೇಲೆ ಅಷ್ಟೇ, ಪುನಃ ಒಬ್ರು ಗುಡ್ ಮಾರ್ನಿಂಗ್ ಅನ್ಬಾರ್ದು. ಡಿಸೆಂಟ್ ಒಂದ್ಸರಿ ಹೇಳಿ ಸುಮ್ಮನೆ ಆಗ್ಬೇಕು. ಪಾಪ ವರುಣ್ ಕಾಯ್ತಾ ಇದ್ದ, ಲೇಟ್ ಆಗೋಯ್ತು. ನಾನು ಎದ್ದೆ ರೆಡಿ ಆಗೋದು, ಬಿಕಾಸ್ ಅದ್ರ ಎಡಿಟ್ ಎಲ್ಲ ಮಾಡ್ಕೊಂಡು ಮಲಗದ್ ಲೇಟ್ ಆಯ್ತು. ಬೇರೆ ಟೈಮಲ್ಲೆಲ್ಲ ಅವನು ಲೇಟ್ ಆಗಿ ಬಿಡ್ತಾನೆ. ಈ ಸರಿ ನಾನು ಲೇಟ್ ಆಗಿ ಬಂದಿದ್ದೀನಿ, ಪರವಾಗಿಲ್ಲ. ಆಯ್ತು ತೇಜಸ್. ಸೊ ಇವತ್ತು ನಮ್ಮ ಜೊತೆ ತೇಜಸ್ ಅವರು ಬಂದಿದ್ದಾರೆ. ನಾವೇ ಹೋಗ್ತಿರೋದು ಗೌರಿಬಿದನೂರಿಗೆ. ಒಂದು ಇವೆಂಟ್ ಇದೆ, ಸೊ ಅದಕ್ಕೆ ವರುಣ್ನ ಮತ್ತೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಏನೇನಿರುತ್ತೆ, ಹೆಂಗಿರುತ್ತೆ ವಾತಾವರಣ ಪ್ರತಿಯೊಂದು ತೋರಿಸ್ತೀನಿ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ. ಸೊ ಲೇಕಿ ಯಾವುದೋ ಒಂದು ಹೋಟ್ಲಿಗೆ ಕರ್ಕೊಂಡು ಬಂದವಲ್ಲ, ಇಡ್ಲಿ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇಡ್ಲಿ ಒಂದು 2 ಥರದ ಚಟ್ನಿ ಕೊಟ್ಟಿದ್ದಾರೆ. ವಡೆ ನಾನೇ ತಿಂತೀನಿ. ನಾನು ಹಂಗೆಲ್ಲ ವಡೆ ಕೊಡಲ್ಲ. ಇಲ್ಲ, ಈ ವಡೆಗಳನ್ನೆಲ್ಲ ತಿನ್ಕೊಂತೀನಿ. ನಾನು ವಡೆ ಅಂದರೆ ತಿನ್ನಲ್ಲ, ಈ ಬೇರೆ ವಡೆಗಳನ್ನೆಲ್ಲ ತಿನ್ಕೊಂತೀನಿ. Only power star ಬೆಲೆ ಕಟ್ಟಲಾಗದ ಬೆಟ್ಟದ ಹೂವು, he is Mr. Perfect. ಸೊ ಇಲ್ಲಿಂದ ಬನ್ನಿ, ಆನ್ ದಿ ವೇ ಇದ್ದೀವಿ. ಚೆನ್ನಾಗಿದೆ ರೂಟು. ಪೀಸಾಗಿ ಲೇಕಿ ಓಡಿಸ್ಕೊಂಬಂದಾನೆ, ಲೈಕ್ ಆರಾಮಾಗಿ ಓಡಿಸ್ಕೊಂಬಂದ. ಒಳ್ಳೆ ಡ್ರೈವರ್ ಲೇಕಿ, ನೀನು ಚೆನ್ನಾಗಿ ಓಡಿಸ್ತೀಯಾ? ಬರಲ್ಲ ನಂಗೆ. ಚೆನ್ನಾಗಿತ್ತು. ಐ ಮೀನ್ ನೆಕ್ಸ್ಟ್ ದಿನ ಓಡಿಸೋದು ಇಲ್ಲಿಂದ. ಹೌದಾ? ಕೊಡು, ಕಾರ್ ತಿಳಿಸ್ತೀನಿ ಇವಾಗ. ಬೇಡ. ಸೊ ಗೈಸ್, ಅಲ್ಲೋಗಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಒಳ್ಳೆ ಪಟಾಕಿ ಹಾಯ್. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ಇಲ್ಲಿನ ಬಿಸಿಲಿಗೂ ಸೆಕೆಗೂ ಒಳಗಡೆ ಇದ್ದಿದ್ದು ಸೆಕೆಗೂ ನೋಡಿ ಸ್ನಾನ ಮಾಡ್ದಂಗಿದೆ. ಥ್ಯಾಂಕ್ ಯು.
ವರ್ಷನೂ ವೇಟ್ ಮಾಡ್ತಾರೆ ನಾನು ತಗೊಳ್ಳೋ ಒಳ್ಳೆ ಹೆಲ್ದಿ ಆಗಿರ್ತದೆ ಮ್ಯಾಂಗೋ ಬೇಕು ಅಂತ ಮ್ಯಾಂಗೋ ಜ್ಯೂಸ್ ತಗೊಂಡು ಮ್ಯಾಂಗೋನೇ ಕೆಲವು ಹೇಳ್ತಿ ಮ್ಯಾಂಗೋ ಮ್ಯಾಂಗೋ ಕುಡಿದ್ರೆ ಇನ್ನು ಸೀಸನ್ ಏನಾಗುತ್ತೆ ಹೇಳು ಮ್ಯಾಂಗೋ ಕುಡಿದ್ರೆ ಶಕ್ತಿ ಬರುತ್ತೆ ಗ್ಲೋ ಬರುತ್ತಾ ಕುಡಿಯೋ ಓಕೆ ಮ್ಯಾಂಗೋ ಕುಡಿದ್ರೆ ಗ್ಲೋ ಬರ್ತಂತೆ ಗೊತ್ತಿರಲಿಲ್ಲ ನನಗೆ ಸೊ ಎಲ್ಲರೂ ಮ್ಯಾಂಗೋ ತೊಗೊಳ್ಳಿ ಕುಡೀರಿ ಸೀಸನ್ ಬಂದಿದೆ ಹೆಂಗೋ ಸ್ವೀಟ್ ಮ್ಯಾಂಗೋ ಅವ್ರು ಫಸ್ಟು ಯಾವ ಜ್ಯೂಸ್ ಬೇಕು ಅಂತ ಕೇಳಿದ್ದಕ್ಕೆ ಯಾವುದು ಬೇಡ ನನಗೆ ಅಂತ ವರುಣ್ ಯಾವಾಗ ಕುಡಿದ್ರೆ ಫೇಸ್ ಗ್ಲೋ ಆಗುತ್ತೆ ಅಂತಂದ ಅವಾಗ ಮ್ಯಾಂಗೋ ಜ್ಯೂಸ್ ತೊಗೊಂಡ್ಬಿಟ್ಟವನೆ ಕುಡಿ ಇನ್ನು ಗ್ಲೋ ಹಾಂ ಕುರುಡ ಹೇಳ್ಬಿಡ್ತಾನೆ ಯಾವ ಜ್ಯೂಸ್ ಅದು ಅಂತ ಮಚಾ ಅವನೇನು ಗೊತ್ತವನ್ಗೆ ಅಂಕಲ್ ಹೌದು अंकल ನನಗಂತೆ ಏ ಅಂಕಲ್ ಬೋಲನೆ मेरे को अंकल बोला तो ಮನೆಗೆ ಬಂದೆ ಒಳ್ಳೆ ಜರ್ನಿ ಆಯಿತು ತುಂಬ ದಿವಸ ದೂರ ಹೋಗಿದ್ದೀನಿ ಹಾಯ್ ಮಮ್ಮಿ ಹಾಯ್. ಓ ನಮ್ಮಮ್ಮ ಚಿಕನ್ ಏನೋ ಮಾಡ್ತೀಯಾರೆ ಏನು ಇದು ಇದು ಚಿಕನ್ ಗ್ರೇವಿ ಬಿರಿಯಾನಿ. ಓ ಚಿಕನ್ ಬಿರಿಯಾನಿ ಗ್ರೇವಿ ನಮ್ಮ ಮಮ್ಮಿ ಇನ್ನೆಷ್ಟೊತ್ತಾಗುತ್ತೆ ಹೊಟ್ಟೆ ಸಿಗ್ತದೆ ಇನ್ನೊಂದು 10 ನಿಮಿಷ ಕಾಲ್ ಗಂಟೆ. 10 ನಿಮಿಷ ಕಾಲ್ ಗಂಟೆಯಲ್ಲಿ ಒಳ್ಳೆ ಭರ್ಜರಿ ಬಿರಿಯಾನಿ ಬರುತ್ತೆ ನಮ್ಮಮ್ಮ ಒಳ್ಳೆ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಮಾಡಿದ್ದಾರೆ ಮೈಸೂರು ಪಲಾವ್ ಮಾಡಿದ್ದಾರೆ ಗೈಸ್ ಇಲ್ಲಿ ನೋಡಿ ತಿಂತಾ ಇದ್ರೆ ಈರುಳ್ಳಿ ಚಿಕನ್ನು ಗಿಕನ್ನು ಫಸ್ಟ್ ಚಿಕನ್ ಪೀಸ್ ತಿನ್ನ ಔಟ್ ಸ್ಟ್ಯಾಂಡಿಂಗ್ ಮಮ್ಮಿ ಸಗದ ಹ್ಞೂ ಗೀಸ್ ಇವಾಗ ಮಮ್ಮಿ ಕಾಫಿ ಕೊಟ್ಟರು ಕಾಫಿನ ಕುಡ್ದಿದ್ದೀನಿ ಸೊ ಇವಾಗ ಆಕಾಶನ ಅಲ್ಲಿ ಕಳಿಸಿ ಸೊ ಅವನು ಆಕಾಶ ರೆಕಾರ್ಡ್ ಮಾಡ್ತಾನೆ ನಮ್ಮ ಅಮ್ಮ ಗೊತ್ತಾಗಲ್ಲ ಸೊ ಈ ಕಾಫಿ ಮಗ್ಗೊಳಗಡೆ ಇಲ್ಲಿ ಒಂದು ಚಿಟ್ಟೆ ಇದೆ ಓಕೆ ಆ ಚಿಟ್ಟೆನ ಎತ್ತಿ ಹಾಕ್ತೀನಿ ಇಲ್ಲ ಅಂತಂದರೆ ನಮ್ಮ ಮ್ಯಾಕ್ಸಿದು ಪೆಡಿಗ್ರಿ ಅವೆರಡೂ ಇದ್ರೊಳಗೆ ಹಾಕ್ಬಿಟ್ಟು ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಐ ಮೀನ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನಾನು ಆಕಾಶ್ ಹಾಯ್ ಆಕಾಶ್ ಏನಕ್ಕೆ ಅರ್ಶನ ಬಳ್ಕೊಂಡಿದ್ಯಾ ಹೆಣ್ಮಕ್ಳು ಥರ ಸಿಂಪಲ್ ಹಾಂ ಹುಡುಗಿ ಕಣ್ಣು ಹಾಕ್ಬಿಟ್ಟವ್ರೆ ನೀನಾ ಸುಗೈಜ ಇವಾಗ ಅಲ್ಲಿ ಹೋಗೋಣ ಸುಗೈಜ ಇದು ಈ ಚಿತ್ರನ ಇದ್ರೊಳಗಡೆ ಓಕೆ ಇವಾಗ ಇದನ್ನು ಆಯಿತು ಶೀ ಮಮ್ಮಿ ಓ ಏನು ಏನು ಕಾಫಿ ಒಳಗೆಲ್ಲ ಅನ್ನ ಚಿಟ್ಟೆ ನೀನ್ ಈಗ ಬಿಡಿಸ್ಕೊಂಡ್ಬಿಟ್ಟು ನನ್ನ ಮೇಲೆ ಬಂದವನೆ. ಮಮ್ಮಿ ಆಟದಿದ್ಯಾ ನನ್ನ ಹತ್ರ ಮಮ್ಮಿ ನೀನ್ ಸಾಯಿಸ್ಬೇಕು ಅಂತ ಒಂದು ಪ್ಲಾನ್ ಇದೆ ಅದಕ್ಕೆ. ಏನಿದು ಒಳಗಡೆ ಅದೇನದು ಅದ್ ನಾನು ಹಾಕೊಂಡು ಬಂದಿದ್ನಾ ನಾನ್ ಸೋಸಿದ್ದೀನಪ್ಪ ಹೇಳೋದು ಆ ಸೋಸೆ ಹಾಕಿರೋದು. ಓಹ್ ಅಲ್ಲ ಏನು ಚಿಟ್ಟೆ ಗಿಟ್ಟೆ ಎಲ್ಲ ಹಾಕೊಳ್ತೀಯ ಸಾಯಿಸ್ಬೇಕಂತ ಪ್ಲಾನ್ ಗೀನ್ ಮಾಡ್ತಿದ್ಯಾ ಅದಂತೂ ನಿಜ. ಅದು ಈಗ ಒಳ್ಳೆ ಗೊತ್ತಾಗುತ್ತಾ ಸಾಯಿಸೋದ್ ಮೇಲ್ ಗೊತ್ತಾಗುತ್ತೆ ಅನ್ಕೊಂಡೆ ಈಗಲೇ ಗೊತ್ತಾಗ್ತಾ ಇರ್ತೀನಿ. ಏನು ಮಮ್ಮಿದು ನನಗೆ ಹತ್ತಿರ್ವಾಗ ಬಂದು ಹತ್ತಿಸ್ಬೇಡ ಎಲ್ಲರಂಗಲ್ಲ ನಾನು. ನಿಮ್ಗೆ ಕರೆಕ್ಟಾಗಿ ಕೊಡ್ಬೇಕು ಅಂತ ಕೊಡಂಗಿಲ್ಲ ಕರೆಕ್ಟಾಗಿ ಕೊಡು ಇಲ್ಲಾಂದ್ರೆ ಕೊಡ್ಬೇಡ ಆಗಲ್ಲ ಅಂತ ಹೇಳು. ನಾನ್ ಸುರಿಯ ಸರಿಗಿರಲ್ಲ ಆಮೇಲೆ ಅಲ್ಲ ಒಂದು ಇದ್ ಮಾಡಿ ಬರಲ್ವಾ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ. ಈಗ ನಾನು ವಿಷದಾಲೆ ಕೊಡೋದು ಇನ್ಮೇಲೆ ಕೇಳ್ಬೇಡ ನನ್ನನ್ನು. ವಿಷದಾಲೆ ಕೊಡ್ತೀನಿ ಓಕೆನಾ? ಎಲ್ಲದಲ್ಲೂ ಏನಾದ್ರು ಒಂದು ಹಾಕಿರ್ತೀವಿ ಕರೆಕ್ಟಾಗಿ ಏನು ಮಾಡಕ್ಕೆ ಬರಲ್ಲ. ಮಾಡ್ಕೋ. ದೇವ್ರು ಕೊಟ್ಟ ಮುಚ್ಚು. ನಾನೇ ಮುಚ್ಚಬೇಕಂತ ಏನೂ ಇಲ್ಲ. ಮುಚ್ಚಲ್ಲ ನೀನ್ ಮುಚ್ಚು ಬೇಕಾರೆ ಹೋಗ ಕಡೆ. ಕರೆಕ್ಟಾಗಿ ಮಾಡಕ್ ಬಂದಿಲ್ಲ ನನ್ಗೆ ಬೇಕು ಕಾಫಿ ಕುಡಿಯಕ್ಕೆ ಒಂದು ಯಾವ ಮಾಡ್ತೀವಿ ಎಷ್ಟ ಕಾಫಿ ಕುಡಿ.
ಅಲ್ಲ ಅನ್ನನ ಸಿಕ್ಬಿಡ್ತು ಬಾಯಿಗೆ, ನಂಗೆ ವಾಮಿಟ್ ಬರಂಗ್ ಆಗ್ತಿದೆ. ಅನ್ನನ ಸಿಕ್ತಾ ಯಾವ್ದ್ರಲ್ಲಿ? ಕಾಫಿಲಿ. ಪಾಪ ಎಷ್ಟು ಅನ್ಯಾಯ. ಅನ್ನ ಸಿಕ್ಬಿಟ್ಟೈತಲ್ಲ, ನಾನು ಅದ್ರಲ್ಲಿ ವಿಷ ಹಾಕಿದ್ದೆ, ಅದು ಸಿಕ್ತದೆ ಇಲ್ಲ ಅನ್ನ ಬಂತು. ಚಿಟ್ಟೆ ಅನ್ನ ಪಾಪ ಅಷ್ಟೇ ಸಿಕ್ಕಿದ. ವಾಮಿಟ್ ಬರಂಗ್ ಆಗ್ತೈತೆ ನೋಡಿ. ಅಷ್ಟೇನಪ್ಪ. ಅಯ್ಯೋ ಪಾಪ, ವಿಷ ಬೇರೆ ಹಾಕಿದ್ದೆ ಅನ್ನ ಬಂದ್ರೆ ಬರೀ ಚಿಟ್ಟೆ ಪಟ್ಟೆ ಅಂತೀಯಲ್ಲ. ಒಂದ್ ಯೋಗ್ಯತೆಗೆ ಒಂದ್ ಪಾತ್ರೆ ಜೋಡಿಸು ಅಂದೆ, ಅದಾಗ್ಲಿಲ್ಲ. ಮಾಡೋದು ಇದಕ್ಕೇನಾಯ್ತು? ವಾಮಿಟ್ ಮಾಡಕ್ಕೆ ಏನಾಯ್ತು? ವಾಮಿಟ್ ಮಾಡಕ್ಕೆ ಏನು ಅದಕ್ಕೇನು ಅದಕ್ಕೇನು ಕ್ಲೋಸ್ ಮಾಡಿದೆ, ಅರ್ಧ ಮುಚ್ಚು ಮಮ್ಮಿ, ಕರೆಕ್ಟ್ ಆಗೋದನ್ನ ಮಮ್ಮಿ. ಇದನ್ನೇನು ಕೇಳಿಟ್ಟಿದ್ಯಾ? ಅದು ಹಾಕು. ನಂಗೆ ಕೈ ನೋವಾಯ್ತು. ಸೂರ್ಯ ಯಾಕೋ ಓವರ್ ತರ್ಲೆ ಆಡ್ತಾ ಇದ್ಯಾ? ಕರ್ನಾಟಕದಲ್ಲಿ ಕಿರೀಟ ಕೊಡ್ತಾವ್ರಂತೆ. ಒಳ್ಳೆ ಇದ್ರಿಂದ ಅದೇ ಅವತ್ತು ಇದು ಮಾಡಿದಾರಲ್ಲ ಅನೌನ್ಸ್, ಇದು ಟಿವಿಲೆಲ್ಲ ಬಿಟ್ಟವ್ರೆ, ನಿಂಗೆ ಗೊತ್ತಾಗ್ಲೇ ಇಲ್ವಾ? ಬಾ ಇದನ್ನ ಹಾಕ್ಬಿಡು, ಡಸ್ಟ್ಬಿನ್ ಕೇಳಿ ಹೊಡಿಬೇಕು ನಂಗೆ ಗೊತ್ತು. ನನ್ನ ಕೈ ಸಣ್ಣ ಸ್ಪೂನಲ್ಲಿ ಗೋಲ್ಡ್ ಇಟ್ಕೋಬ. ಬಿಡು ಬಿಡು. ಆಚರಿಸಿದ್ನ ನಮ್ಮಮ್ಮ ನೋಡ್ಬಿಟ್ರು, ನಮ್ಮಮ್ಮ ನೋಡ್ಬಿಟ್ರು ವಿಡಿಯೋ ಮಾಡ್ತಿದ್ರು. ಅಲ್ಲಿ ಎಲ್ಲ ಒಂದೈತೆ, ಎಲ್ಲ ಪ್ರತಿಯೊಂದು ಹಂಗೆ ಅಪ್ಲೋಡ್ ಮಾಡ್ತೀನಿ, ಗಟ್ಟಿಲ್ದಾರಂಗೆ ಸೆನ್ಸರ್ ಹಾಕಲ್ಲ, ಬೀಪ್ ಕೊಡಲ್ಲ ಸೌಂಡು. ಅಯ್ಯೋ ನಡ್ಕೋಣ ಗಡ್ಡ ಗಡ್ಡ ಅಂತ ಹಂಗೆ ನಾನು ಆಕಷ್ಟು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ವಿಡಿಯೋ. ಇವನ್ ಜೊತೆ ಸೇರಿ ಕಿತ್ತೋಗಿರೋ ನನ್ನ ಮಗ ನೀನು. ಮಾಡ್ತೀಯಾ? ನಿಜವಾಗ್ಲೂ ಸುಟ್ಬಿಟ್ರು. ಏನು ಮನ್ಸತ್ವ ಇಲ್ವಾ? ಅದನ್ನೆಲ್ಲ ಹಾಕೋದು, ಸಿಟ್ಟು ಬಂದ್ರೆ ಇದನ್ನ ಇಲ್ಲ ಹಾಕೋದು, ಇಲ್ಲ ನನ್ನ ಮನುಷ್ಯತ್ವ ಏನು ನೋಡಲ್ಲ. ಇದನ್ನ ಇಲ್ಲ ಹಾಕೋದು. ಹಾಕು ಅಲ್ಲಿ. ನೋಡಿ ಕೈ ಕೆಂಪಗಾಗಿದೆ, ನಮ್ಮ ಸುಟ್ಬಿಟ್ರಲ್ಲ ಅವಾಗಲೇ. ಗೈಸ್ ಇವನ್ ತುಂಬಾ ತೀಟೆ ಮಾಡ್ತಾನೆ, ಮತ್ತೆ ಕೋಪ ಬಂದಿದ್ದಾಗ ಜಾಸ್ತಿ ಉರಿಸ್ತಾನೆ. ಇವನ್ ಮಾಡಕ್ಕಾಗಲ್ಲ ಕೆಲಸ. ಮಾಡೋರ್ಗೆ ಬಂದು ಇದು ಅದು ಸರಿ ಇಲ್ಲ ಇದು ಸರಿಗಿಲ್ಲ ಅಂತ ಅವ್ರ ಅಪ್ಪನ ಒಂದು ಅರ್ಧ ತಲೆ ತಿಂತಾರೆ, ಇವನೊಂದು ಅರ್ಧ ತಲೆ ತಿಂತಾನೆ. ನನಗೆ ಕೋಪ ಬರೆಸ್ತಾನೆ. ನಂಗೆ ಸುಸ್ತಾಗೈತೆ, ಅದು ವಾಮಿಟ್ ಎಲ್ಲ ಆಯಿತು. ಅದಕ್ಕೆ ನಾನು ಇವತ್ತು ತುಂಬ ಸುಸ್ತಾಗಿದ್ದೀನಿ. ಇವರಪ್ಪ ಟೊಮೆಟೊ ಗೊಜ್ಜು ಚಪಾತಿ ಮಾಡಿಲ್ಲ ಅಂತೆಲ್ಲ ಬೈದರು. ಅದಕ್ಕೆ ನಾನು ಕೋಪದಲ್ಲಿದ್ದೆ. ಇದು ಆ ಟೈಮಲ್ಲೇ ಬಂದ ಉರ್ಸೋಕ್ಕೆ ಸುಟ್ಬಿಟ್ಟೆ ನೋಡಿ ಕುಕ್ಕರಲ್ಲೇನೆ. ಆಮೇಲೆ ನಾನು ಸಾಯಿಸ್ಬೇಕಂತ ಚಿಟ್ಟೆ ಹಾಕಿದೀಯ ಅಂದ. ಬಿಡಿ, ಚೆನ್ನಾಗಿ ಹಾಕೊಂಡು ತಿನ್ನು, ನಂಗೊಂದು ಮಾತು ಕೇಳ್ಬೇಡ. ಬಾಪ ಊಟ ಮಾಡು. ಮರ್ಯಾದೆ ಇಲ್ಲ. ಇನ್ನೊಂದು ಪ್ಲ್ಯಾನ್ ಮಾಡೋಣ. ಏನಪ್ಪ ಅಂದರೆ ನಮ್ಮ ಅಮ್ಮ ಇವಾಗ ಊಟ ಹಾಕ್ಕೊಂಡ್ರಲ್ಲ, ಈ ಗ್ಲಾಸ್ಗೆ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಡೋಣ, ಅವ್ರು ಕುಡಿತಾರೆ. ಓಕೆ, ಅವ್ರಿಗೆ ಗೊತ್ತಾಗ್ಬಂದು ಅಷ್ಟೇ. ಅಪ್ಪನ ಪಾರ್ಟಿಗೆ ಹೋಗ್ಲ
ಎಲೆಕ್ಟ್ರಾಲ್ ಕುಡಿತೀಯ ಮಮ್ಮಿ? ಎಲೆಕ್ಟ್ರಾಲ್ ಒಂಚೂರು ಕುಡಿ. ಹೇಗೆ ಏನಾಯ್ತು? ಒಂಚೂರು ಕುಡಿ, ಒಂಚೂರು ಕುಡಿ. ನಾನು ಚೆಲ್ಬಿಡ್ತೀನಿ, ಇದು ಹೋಗುತ್ತೆ ಒಂಚೂರು. ಆಯ್ತು ಹೋಗ್ರಲ್ಲ. ಸರಿ ಕಣ ಬರ್ತೀನಿ.